घर बैठे अपना मनपसंद खाना मंगवाइए, फोन लगाइए, खाना मंगवाइए। मोबाइल संख्या 884440465353777765। तो आज ही संपर्क कीजिए। स्वागत है आपका बी न्यूज नेशन में। मैं हूं आबिद हुसैन शेख। हालात को देखकर फौज भी तैनात की जा सकती है। बीजापुर जिला डीसी आज बीजापुर जिला का अपडेट बताते हुए जिला अधिकारी वाईएस पाटिल ने बताया कि बीजापुर जिले में कोई पॉजिटिव केस नहीं है। तरकारी फल खाने पीने के वाहनों पर रोक नहीं है, लेकिन रास्तों पर जांच होगी। हालात को देखते हुए जनता जागरूक नहीं होगी तो पैरामिलिट्री भी तैनात की जा सकती है। जिला एसपी अग्रवाल ने बताया कि बिना कारण घूमने वालों पर सख्त कार्रवाई की जा रही है और व्हीकल भी सीज किए गए हैं। जनता से भी सहयोग जरूरी है, कहा जिला एसपी ने। ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು 331 ಜನ ವಿದೇಶದಿಂದ ಆಗಮಿಸಿದವರಿದ್ದಾರೆ. ಅದರಲ್ಲಿ 28 ದಿನಗಳ ಕಾಲ 52 ಜನ ಮುಕ್ತಾಯ ಮಾಡಿದ್ದಾರೆ. ಅಂದರೆ ಅವರು ಈಗ ಹೊರಗಡೆ ತಿರುಗಾಡೋದಕ್ಕೆ ಅವರಿಗೆ ಪರ್ಮಿಷನ್ ಇದೆ. ಆಮೇಲೆ 15ರಿಂದ 28 ದಿವಸವರೆಗೆ 196 ಜನ ರಿಪೋರ್ಟಿಂಗ್ ಪೀರಿಯಡಲ್ಲಿದ್ದಾರೆ. 83 ಜನ ಮಾತ್ರ ಕ್ವಾರಂಟೈನಲ್ಲಿ ಇದ್ದಾರೆ. ಆಮೇಲೆ ಇದುವರೆಗೆ ಬಂದಂಥ ಟೆಸ್ಟ್ಗಳೆಲ್ಲ ನೆಗೆಟಿವ್ ಇದ್ದಾವೆ. ಯಾವುದೂ ನಾವು ಒಂದು ಟೆಸ್ಟ್ ಮಾತ್ರ ವೇಟಿಂಗ್, ಅದು ಲೋಕಲ್ ಇದನ್ನು ಕಳಿಸಿದ್ದೀವಿ ನಿನ್ನೆ. ಉಳಿದಂತೆ ಇಲ್ಲಿ ಬೇರೆ ಏನು ಸಮಸ್ಯೆ ಇಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 26,482 ಫಾರಿನ್ ಅದರ್ ಡಿಸ್ಟ್ರಿಕ್ಟ್ ಮತ್ತು ಅದರ್ ಸ್ಟೇಟ್ದಿಂದ ಬಂದಂಥವ್ರಿದ್ದಾರೆ. ಫಾರಿನ್ದಿಂದ ಬಂದಂಥವ್ರ ನಂಬರ್ ಅಂತೂ ತಮಗೆ ಗೊತ್ತಿದೆ. ಅದನ್ನು ಅದರ್ ಸ್ಟೇಟ್ದಿಂದ 9,160 ಜನ ಬಂದ್ದಾರೆ. ಆಮೇಲೆ ಔಟ್ಸೈಡ್ ಡಿಸ್ಟ್ರಿಕ್ಟ್ 17,219 ಜನ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ನಮ್ಮಲ್ಲಿದೆ. ಇದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚನೇ ನಂಬರ್ ಇರ್ಬೋದು. ಅಂದರೆ ಈಗ ಆ್ಯಸ್ ಆಫ್ ನಾವು ಏನು ವಿಲೇಜ್ ವೈಸ್ ನಾವು ಕಮಿಟಿ ಮಾಡಿದ್ದೀವಿ, ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಸಿಟಿಯಲ್ಲಿರೋ ಮಾಹಿತಿ ಬೇಸ್ ಮೇಲೆ ನಾನೀಗ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಇದನ್ನು ಹೊರತುಪಡಿಸಿ ಅತಿ ಮುಖ್ಯವಾದದ್ದು ನಾವು ಇವತ್ತು ಸಮಿತಿಯಲ್ಲಿ ಚರ್ಚೆ ಮಾಡಿರೋದಂದರೆ ಈ ಅಗ್ರಿಕಲ್ಚರ್ ಗೂಡ್ಸ್ ಮತ್ತು ಹಾರ್ಟಿಕಲ್ಚರ್ ಗೂಡ್ಸ್ ಇದೇನಿದೆ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥ ಗೂಡ್ಸನ್ನು, ಹಣ್ಣು ತರಕಾರಿ ಇತರೆ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಬೇರೆ ರಾಜ್ಯ ಬೇರೆ ಜಿಲ್ಲೆಗೆ ಹೋಗುವುದಕ್ಕೆ ಯಾವುದೇ ತೊಂದರೆ ಮತ್ತು ಯಾವುದೇ ಪಾಸಿನ ಅವಶ್ಯಕತೆ ಇಲ್ಲ. ಆದರೂ ಸಹಿತ ಕೆಲವರು ಇನ್ಸಿಸ್ಟ್ ಮಾಡಿದರೆ ನಾವು ಅದಂಥ ಡಿಪಾರ್ಟ್ಮೆಂಟದ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಅಥರೈಸ್ ಮಾಡಿದ್ದೀವಿ. ಅವರು ಯಾವುದೇ ಸಂದರ್ಭದಲ್ಲಿ ಆ ತಾಲೂಕು ಅಧಿಕಾರಿಗಳನ್ನು ಅಪ್ರೋಚ್ ಮಾಡಿದಲ್ಲಿ ಅವರು ನೀಡುವಂಥದ್ದಾಗ್ತದೆ. ಬೇಸಿಕಲಿ ಅದರ ಅವಶ್ಯಕತೆ ಇಲ್ಲ. ಇನ್ನೊಂದು ಡಿಸಿಷನ್ ಆಗಿರೋದು, ನಮ್ಮ ಜಿಲ್ಲೆಯಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸಂಬಂಧಪಟ್ಟಂಗೆ ಅವರು ಇನ್ಸ್ಟಿಟ್ಯೂಷನ್ನವರು ನಮ್ಮಲ್ಲಿ ಈ ಟ್ರೀಟ್ಮೆಂಟಿಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂದು ಸರ್ಟಿಫೈ ಮಾಡಿದರೆ ಕನ್ಸರ್ನ್ ಡಿ ವೈ ಎಸ್ ಪಿ ವಿಲ್ ಗಿವ್ ದ ಪಾಸಸ್, ಅಂಥವರಿಗೆ ಪಾಸ್ ಕೊಡ್ತಾರೆ. ಆಮೇಲೆ ಡೆತ್ ಕೇಸ್ಗಳಲ್ಲಿ ಅಂದರೆ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ್ರೆ 1+2 ಡ್ರೈವರ್ ಪ್ಲಸ್ ಇಬ್ಬರಿಗೆ ಮಾತ್ರ ಅಲೌ ಮಾಡ್ತೀವಿ. ಬೇರೆ ಜಿಲ್ಲೆಗೆ ಹೋಗಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲೇ ಅಂಥದ್ದು ಸಂದರ್ಭ ಬಂದರೆ 20 ಜನರು ಮಾತ್ರ ಅಲ್ಲಿ ಭಾಗವಹಿಸುವುದಕ್ಕೆ ಅಲೌ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಇದೇನು ಕಾರ್ಮಿಕರು, ಬೇರೆ ಬೇರೆ ಕಾರ್ಮಿಕರು ಅವರು ಇವರು ಏನು ಸ್ಟ್ಯಾಂಡರ್ಡ್ ಇದ್ದಾರೆ, ಸುಮಾರು ಎಲ್ಲ ಸೇರಿಕೊಂಡು ಒಂದು 1800 ಜನ, ಅಂದರೆ ಆಲ್ರೆಡಿ ಅವರು ಇದ್ದವರು ನಿರ್ಗತಿಕರ ಕೇಂದ್ರದಲ್ಲಿ ವ್ಯವಸ್ಥೆ ಆಗಿದೆ, ಬೇರೆ ಬೇರೆ ಕೇಂದ್ರಗಳಲ್ಲಿ ವ್ಯವಸ್ಥೆ ಆಗಿದೆ. ಅಂಥವರು ಪ್ಲಸ್ ಇನ್ನು ಉಳಿದವರು ಯಾರಾದರೂ ರಾಜಸ್ಥಾನ್, ಹರಿಯಾಣ ಮತ್ತು ಬೇರೆ ಬೇರೆ ಕಡೆ ಬಂದು ನಮ್ಮಲ್ಲಿ ಇದ್ದವರಿಗೆ ನಾವು ಅವರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಪ್ಲಸ್ ಐಡೆಂಟಿಫೈಯೂ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆಗ್ಬೋದಂಥ ಹಾಸ್ಟೆಲ್ಗಳನ್ನು, ಸ್ಕೂಲ್ಗಳನ್ನು ಐಡೆಂಟಿಫೈ ಮಾಡಿ ನಾವು ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಈಗ ವಿನಾಕಾರಣ ತಿರುಗುವಂಥವರಿಗೆ ನಮ್ಮ ಎಸ್ ಪಿ ಅವರು ಬ್ರೀಫ್ ಮಾಡ್ತಾರೆ. ಈ ವೆಜಿಟೇಬಲ್ ಮತ್ತು ಹಣ್ಣು ತರಕಾರಿಗೆ ಸಂಬಂಧಪಟ್ಟಂಗೆ ಸಿಟಿಯಲ್ಲಿ ಮತ್ತು ಇತರೆ ತಾಲೂಕಾ ಮಟ್ಟದಲ್ಲಿ ಈಗಾಗಲೇ ನಾವು ಸಾಕಷ್ಟು ಅರೇಂಜ್ ಮಾಡಿದ್ದೀವಿ. ಆದರೂ ಸಹಿತ ತಿಳುವಳಿಕೆಯ ಕೊರತೆಯಿಂದಾಗಿ ಕೆಲವರು ಇನ್ನೂ ಅರ್ಜೆಂಟ್ಸಲ್ಲಿ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು
ಇನ್ನೂ 80-90% ಮಾತ್ರ ಇದೆ, 100% ಅಚೀವ್ಮೆಂಟ್ ಆಗಿಲ್ಲ. ಅದನ್ನು ನಾವು ಇನ್ನು ಮುಂಬರುವ ದಿನಗಳಲ್ಲಿ ನಾವು ಅದನ್ನು ಎನ್ಶ್ಯೂರ್ ಮಾಡ್ತೀವಿ. ಹಾಗಂಥೇಳಿ ಇವು ಯಾವುದೇ ಸರ್ವೀಸಸ್ಗೆ ತೊಂದರೆ ಆಗದಂತೆ ನಮ್ಮ ಜಿಲ್ಲೆಯಲ್ಲಿ ನೋಡೋದಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ನ್ಯಾಷನಲ್ ಹೈವೇಗಳಲ್ಲಿ ಯಾವುದೇ ಗೂಡ್ಸ್ ಎಕ್ಸೆಪ್ಟ್ ಈ ಮನುಷ್ಯರನ್ನು ಕ್ಯಾರಿ ಮಾಡೋದಕ್ಕೆ ಮಾತ್ರ ಅಲವಿಲ್ಲ. ನ್ಯಾಷನಲ್ ಹೈವೇಗಳಲ್ಲಿ ಮಾತ್ರ ಫ್ರೀ ಮೂಮೆಂಟ್ ಇದೆ. ಇವಕ್ಕೆಲ್ಲ ಚೆಕ್ ಮಾಡ್ತಾರೆ ಚೆಕ್ ಪೋಸ್ಟಲ್ಲಿ, ಬಟ್ ಫ್ರೀ ಮೂಮೆಂಟ್ ಇದೆ ಫಾರ್ ಇಸೆನ್ಷಿಯಲ್ ಆ್ಯಂಡ್ ನಾನ್ ಇಸೆನ್ಷಿಯಲ್ ಗೂಡ್ಸ್ ಅಂದೇ ಗೂಡ್ಸ್ ವೆಹಿಕಲ್ಗಳಿಗೆ ಫ್ರೀ ಮೂಮೆಂಟ್ ಇದೆ. ಉಳಿದಂತೆ SP ಅವರು ಈ ಕೇಸ್ ಬುಕ್ ಬಗ್ಗೆ ಹೇಳ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ದಟ್ ಕಳೆದ ಒಂದು 5-6 ದಿವಸದಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತು ದೇಶದಲ್ಲಿ ಏನು ಲಾಕ್ಡೌನ್ ನಡೀತಾ ಇದೆ, ಸೊ ಅದರಲ್ಲಿ ಜನರಿಗೆ ಮನೆಯಲ್ಲಿ ಇಟ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಇದೆ. ನಾವು ಸೆಕ್ಷನ್ 144 ಜಾರಿ ಮಾಡ್ತಾಯಿದ್ದೀವಿ, ಎಲ್ಲ ಕಡೆ ಬ್ಯಾರಿಕೇಡಿಂಗ್ ಮಾಡ್ತಾಯಿದ್ದೀವಿ, ಪ್ಲಸ್ ಜೊತೆಗೆ ಉಣಿಯಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ. ಅವರು ಯಾಕೆ ಮನೆಯಲ್ಲಿ ಇರಬೇಕು ಮತ್ತು ಮನೆಯಿಂದ ಆಚೆ ಬಂದರೆ ಏನೇನು ತೊಂದರೆಗಳಾಗ್ಬೋದು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ. ಆದರೆ ತಾವು ಕೂಡ ಗಮನಿಸಬಹುದು ದಟ್ ಸುಮಾರು ಜನ ಅವ್ರಿಗೆ ತಿಳುವಳಿಕೆ ಇಲ್ಲ, ಸುಮ್ಮನೆ ವಿನಾಕಾರಣ ವಿದೌಟ್ ಎನಿ ಎಮರ್ಜೆನ್ಸಿ ಮೆಡಿಕಲ್ ಆಗಲಿ ಅಥವಾ ಊಟದ ಸಮಸ್ಯೆ ಅವರು ಬೈಕ್ ಮೇಲೆ ತಿರುಗಾಡ್ತಾರೆ ಮತ್ತು ವಿದೌಟ್ ಎನಿ ರೀಸನ್ ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮೊದಲೇ ಕೆಲವು ದಿವಸ ನಾವು ಅವೇರ್ನೆಸ್ ಮಾಡಿದ್ದೀವಿ ಮತ್ತು ಎಲ್ಲರಿಗೆ ತಿಳುವಳಿಕೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ 3 ದಿವಸದಿಂದ ನಾವು ವೆಹಿಕಲ್ ಸೀಜ್ ಮಾಡೋದು ಒಂದು ಅಭಿಯಾನ ಚಾಲೂ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಕಳೆದ 3 ದಿವಸದಲ್ಲಿ 393 ವೆಹಿಕಲ್ಸ್ 2 ವೀಲರ್ಸ್ ಸೀಜ್ ಮಾಡಿದ್ದೀವಿ ಮತ್ತು 393 ವೆಹಿಕಲ್ಸ್ ನಾವು ಈಗ ಸೀಜ್ ಮಾಡಿದ್ದೀವಿ. ಮತ್ತು ಈ ನಮ್ಮ ಅಭಿಯಾನ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ಯಾರು ವಿನಾಕಾರಣ ತಿರುಗಾಡ್ತಾರೆ ಅವ್ರದ್ದು ವೆಹಿಕಲ್ಸ್ ನಾವು ಸೀಜ್ ಮಾಡ್ತೀವಿ ಮತ್ತು ಈ ಕೊರೋನಾ ಅದು ಔಟ್ಬ್ರೇಕ್ ಮುಗಿಯೋವರೆಗೆ ಅದು ನಮ್ಮ ಸ್ಟೇಷನ್ ಪ್ರಿಮೈಸಲ್ಲಿ ಇರ್ತದೆ. ಸೊ ಅದು ಒಂದು ನಾವು ಕ್ರಮ ತಗೊಳ್ತಿದ್ದೀವಿ. ಜೊತೆಗೆ ಈ ರೆಗ್ಯುಲೇಷನ್ಸ್ಗೆ ಯಾರ್ಯಾರು ವೈಲೇಟ್ ಮಾಡ್ತಾಯಿದ್ದಾರೆ ಅವರು ಅಂಗಡಿ ಓಪನ್ ಮಾಡೋದು ಇರ್ಬೋದು ಅಥವಾ ಜಾತ್ರೆ ಆರ್ಗನೈಸ್ ಮಾಡೋದು ಇರ್ಬೋದು, ಮದುವೆ ವಿದೌಟ್ ಪರ್ಮಿಷನ್ ಆರ್ಗನೈಸ್ ಮಾಡೋದು ಇರ್ಬೋದು, ಮತ್ತು ಕೆಲವರು ಫೇಕ್ ನ್ಯೂಸ್ ಕೂಡ ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಅಂಥವರು ಕೂಡ ನಾವು ನಮ್ಮ ಮೇಲೆ ಸಾಕಷ್ಟು ಕೇಸಸನ್ನು ಬುಕ್ ಮಾಡಿದ್ದೀವಿ. ಈಗಾಗಲೇ ಒಂದು 10 ಕೇಸ್ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೆಲವರು ಕ್ವಾರಂಟೈನಲ್ಲಿದ್ದರು, ಅವರು ಕೂಡ ವಿದೌಟ್ ಪರ್ಮಿಷನ್ ತಿಗಾಡ್ತಾ ಇದ್ದರು ಬಿಕಾಸ್ ದೇ ಆರ್ ನಾಟ್ ಥರೈಸ್ ಟು ಕಮ್ ಔಟ್. ಕೆಲವರು ಫಾರಿನ್ ಬಂದರು ರಿಪೋರ್ಟಿಂಗ್ ಮಾಡಿಲ್ಲ, ಅಂಥವ್ರ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸುಮಾರು 10 ಕೇಸ್ ದಾಖಲಾಗಿದೆ. ತನ್ನ ಮುಖಾಂತರ ನಂದು ಜನರಿಗೇನು ಮನವಿ ಇದೆ ದಟ್ ಇನ್ನು ಮುಂದೆ ಇದು ನಾವು ಅಪ್ ಟು 14 ಏಪ್ರಿಲ್ ಏನು ಲಾಕ್ಡೌನ್ ಇದೆ, ನಾವು ಎಲ್ಲ ಕೈ ಜೋಡಿಸಿ ಇದು ಮಾಡಬೇಕು. ಯಾರು ವೈಲೇಟ್ ಮಾಡ್ತಾರೆ ಅವ್ರ ಮೇಲೆ ನಾವು ವಿ ಹ್ಯಾವ್ ಟು ಟೇಕ್ ದ ಆ್ಯಕ್ಷನ್. ಅದಕ್ಕಾಗಿ ನಮಗೆ ಫೋರ್ಸ್ ಮಾಡೋದು ಬೇಡ, ಅವರು ಮನೆಯಲ್ಲಿರಬೇಕು. ಯಾವ ರೀತಿ ಬೈಕ್ ಮುಖಾಂತರ ಅಥವಾ 4 ವೀಲರ್ ಮುಖಾಂತರ ತಿರುಗಾಡೋದು ಬೇಡ. ಜೊತೆಗೆ ಯಾವ್ಯಾವ ಡೈರೆಕ್ಷನ್ ಸರ್ಕಾರದಿಂದ ಬಂದಿದೆ ಅದವ್ರು ಯಾರು ಅವ್ರದ್ದು ವೈಲೇಟ್ ಮಾಡೋದು ಬೇಡ. ಅದರ್ವೈಸ್ ವಿ ಹ್ಯಾವ್ ಟು ಟೇಕ್ ಕ್ರಿಮಿನಲ್ ಆ್ಯಕ್ಷನ್. ಮತ್ತು ಎಲ್ಲರಿಗೆ ತೊಂದರೆ ಆಗ್ತದೆ. ಮತ್ತು ಮುಂದಿನ ದಿನ ಯಾರು ಕ್ವಾರಂಟೈನ್ ಇದ್ದರೆ ಅಥವಾ ಹೊರಗಡೆಯಿಂದ ಬಂದಿದ್ದಾರೆ ಅವ್ರಿಗೆ ಜಿಲ್ಲಾಡಳಿತ ಅವರು ಸ್ಟ್ಯಾಂಪ್ ಹಾಕಿ ಮತ್ತು ಪೋಸ್ಟರ್ ಹಾಕಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಆದರೆ ಹೊರಗಡೆ ಬಂದರೆ ಅವ್ರಿಗೆ ನಾವು ಸೋಷಲ್ ಐಸೋಲೇಷನ್ ಮತ್ತು ಮೆಡಿಕಲ್ ಐಸೋಲೇಷನ್ ಮಾಡ್ತೀವಿ ಮತ್ತು ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ತೊಂದರೆ ಆಗ್ತದೆ. ಪ್ಯಾರಾಮಿಲಿಟ್ರಿ ಬಗ್ಗೆ ಈಗಾಗಲೇ ನಮಗೆ ಅವರು ಸಂಬಂಧಿಸಿದವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅಂದರೆ ಅವ್ರು ಏನು ಹೇಳಿದ್ದಾರೆ, ಈಗ ಎಸ್ಪೆಷಲಿ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅಫೆಕ್ಟ್, ಅಂದರೆ ಅಲ್ಲಿ ಕನ್ಫರ್ಮ್ಡ್ ಕೇಸ್ ಬಂದವಲ್ಲ ಅಲ್ಲಿ ದೇ ಆರ್ ಕಾನ್ಸಂಟ್ರೇಟಿಂಗ್. ನಮಗೂ ಹೇಳಿದ್ದಾರೆ ಎನಿ ಟೈಮ್ ಇಟ್ ವಿಲ್ ಕಮ್ ಪ್ಯಾರಾಮಿಲಿಟ್ರಿ ಫೋರ್ಸ್. ಅವರು ಅಂದರೆ ದೇ ಆರ್ ಇನ್ ಟಚ್ ವಿತ್ ಅಸ್. ನಮ್ಮ ಆಗಿಲ್ಲ ಆದರೂ ಸಹಿತ ಈ ಲಾಕ್ಡೌನ್ ಇದನ್ನು 100% ಇಂಪ್ಲಿಮೆಂಟೇಷನ್ಗೆ ಸಲುವಾಗಿ ನಮ್ಮ ಇಲಾಖೆ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸೋದಕ್ಕಾಗಿ ನಮಗೆ ನೆಸೆಸಿಟಿ ಇದ್ದಾಗೆ ಆ ಫೋರ್ಸನ್ನು ಇಲೆಕ್ಷನಲ್ಲಿ ಯೂಸ್ ಮಾಡ್ತೇವಲ್ಲ ಸೇಮ್ ಮ್ಯಾನರಲ್ಲಿ ಯೂಸ್ ಮಾಡೋದಕ್ಕೆ ದೇ ವಿಲ್ ಗಿವ್ ಇಟ್ ಟು ಬೋತ್ ಆಫ್ ಅಸ್. ನಾವು ಅಕಾರ್ಡಿಂಗ್ ಟು ಅದನ್ನು ಯೂಸ್ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ಳುವುದು. ಇಲ್ಲಿಲ್ಲ, ಅದು ನಾವು ಪೊಲೀಸರಿಂದ ಅಂತ ಅಲ್ಲ, ಅದು ಜಿಲ್ಲಾಡಳಿತದಿಂದನೇ ನಾವೇನು ಮಾಡಿದ್ದೀವಿ ಅಂದರೆ ಬೇರೆ ಬೇರೆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಏನೇನು ಆದರೆ ಇವ್ರನ್ನ ಕಂಟ್ರೋಲ್ ಮಾಡಬೇಕಂತ ಹೇಳಿ ಎಲ್ಲ ಮೆಜರ್ಸ್ ಮಾಡ್ತಾಯಿದ್ದೀವಿ. ಅಂದರೆ ಅವರು ಅಸಹ್ಯ ಆಗಲಿ ಅಂತ ಮಾಡ್ತಾ ಇಲ್ಲ, ದೇ ಆರ್ ವೈಲೇಟಿಂಗ್, ವಿ ವಾಂಟ್ ಟು ಎನ್ಕರೇಜ್, ಹೀಗಾದರೂ ದಾರಿಗೆ ಬರಲಿ ಅಂತ. ಅದಕ್ಕೆ ಮತ್ತು ನೆಕ್ಸ್ಟ್ ಸ್ಟೆಪ್ ಹಿಡಿದು ಈಗ ನಾವು ಎಲ್ಲ ಸೀಸರ್ ಮಾಡ್ತಾಯಿದ್ದೀವಿ.
ಸೀಸರ್ ಕ್ಯೂ ಮನೆಯಲ್ಲಿಲ್ಲ ಅಂದರೆ ಇನ್ನು ಇಸೆನ್ಷಿಯಲ್ ಅದೇ ಈಗ ನಾವು ಪೆಟ್ರೋಲ್ ಡೀಸೆಲ್ಗೆ ನಾವು ಬಂದ್ ಮಾಡಬಾರ್ದು ಅನ್ನೋದು, ಯಾಕಂದರೆ ಪ್ರತಿಯೊಬ್ಬರಿಗೆ ಪಾಸ್ ಒಯ್ಯೋದು ಅದನ್ನು ತೋರಿಸೋದು ನಿಮಗೂ ಎಲ್ಲ ಕಷ್ಟ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ನಾವು ಆ ಎಕ್ಸ್ಟ್ರೀಮಿಗೆ ಹೋಗೋಕ್ಕಿಂತ ಮುಂಚೆ ಇವೆಲ್ಲ ಎಕ್ಸಾಸ್ಟ್ ಮಾಡಿ ಕೊನೆಗೆ ಆ ಸ್ಟೆಪ್ಪಿಗೆ ಹೋಗ್ತೀವಿ. ಅಂದರೆ ಈಗ ಏನಾಗ್ತಾ ಇದೆ, ಇವನಿಗೆ ಕನ್ಫರ್ಮೇಷನ್ ಇದ್ರೂ ಸಹಿತ ರೋಡಿಗೆ ಬರ್ತಾರೆ, ಅದೊಂದು ನೆವ ಇಟ್ಕೊಂಡು. ಅಂಥವ್ನು ನಾವು ಯಾವುದೇ ಕಾರಣಕ್ಕೆ ಆ ವೆಹಿಕಲ್ಗಳನ್ನ ಬಿಡೋದು ಪ್ರಶ್ನೆನೇ ಇಲ್ಲ. 14 ಆದರೆ 14ರ ನಂತರ ಬಿಡ್ತೀವಿ, ಅದು ಮುಂದುವರೆದ್ರೆ ಹಾಗೆ ಇರ್ತಾವೆ ನಮ್ಮ ಥರನ ವೆಹಿಕಲ್. ಅದು 3 ದಿವಸದಲ್ಲಿ 393 ಕೇಸ್ ದಾಖಲಾಗಿದೆ. मोटरसाइकिल राइट. थैंक यू वेरी मच. थैंक यू. और खबरों के लिए देखते रहिए बी न्यूज़ नेशन.